ಬೆಳೆಸಿದರು ಕಾದಂಬರಿಯ ವಂಶವೃಕ್ಷ ಮತದಾನದೇ ಪ್ರಜಾರಾಜ್ಯದ ರಾಜಕಾರಣ. ಒಂದು ವರ್ಷದಲ್ಲಿ ಹಲವು ಏನು ಮಂತ್ರಗಳ ವೇದಗಳ ಒಂದು ಪರಂಪರೆ ನಮಗೇನು ಹಾಕಿಕೊಟ್ಟಿದ್ದಾರಲ್ಲ, ಅದನ್ನು ಓದುವುದೇ ನಮ್ಮ ಸೌಭಾಗ್ಯ. ಅದರಿಂದ ನಾವು ಎಲ್ಲ ಅನುಭವಿಸ್ತೀವಿ. ಹಾಗೆ ಸಾಹಿತ್ಯದಲ್ಲಿ ಮಾಡಿದಂಥ ಭೈರಪ್ಪ. ಹಾಗಾಗಿ ಯಾವುದೇ ಹಂತದಲ್ಲೂ ಕೂಡ ಒಂದು ಅಕ್ಷರ ಕೂಡ ಬದಲು ಮಾಡದ ರೀತಿಯಲ್ಲಿ ಏನು ಬರೋದು ನಮಗೆ ಸುವರ್ಣಾಕ್ಷರದಲ್ಲಿ ಶಿಲಾಲೇಖನಗಳಲ್ಲಿ ಕೊಟ್ಟಿದ್ದಾರಲ್ಲ, ಅದು ಚಿಂತನೆಗೆ ಹೆಚ್ಚಿವೆ. ಭಾರತೀಯ ಸಂಸ್ಕೃತಿ, ತತ್ವ, ಇತಿಹಾಸ ಮತ್ತು ಮಾನವೀಯ ಮೌಲ್ಯಗಳನ್ನು ಆಳವಾಗಿ ಅನಾವರಣಗೊಳಿಸಿದ ಸಾಹಿತಿ ಶ್ರೀ ಭೈರಪ್ಪನವರು ಕಾದಂಬರಿ ಲೋಕದ ಮೂಲಕ ಮನುಷ್ಯ ಲೋಕದ ತಂತ್ರಗಳನ್ನು ಅನ್ವೇಷಿಸಿದ್ದು, ಜೀವನದ ನಿಜವಾದ ಅರ್ಥದ ಹುಡುಕಾಟ ನಡೆಸಿದ್ದು ಅವರ ವಿಶೇಷತೆಯಾಗಿತ್ತು. ಗಾರ್ಗಿ ಮತ್ತು ಮೈತ್ರಿ ಸಮಯದಲ್ಲಿ ಇತ್ತು. ಮತ್ತು ಯಾತಕ್ಕೆ ಎಜುಕೇಷನ್ ಸಿಸ್ಟಮ್ ಕಡಿಮೆ ಆಯಿತು ಅಂದರೆ ಬಿಕಾಸ್ ಆಫ್ ಮೊಘಲ್ ಎಂಪೈರ್. ಆ ಸಂದರ್ಭದಲ್ಲಿ ಅವರ ಒಂದು ಮೊಘಲರ ಒಂದು ಆಕ್ರಮಣ ನೀತಿಯಿಂದ ಹೆಣ್ಮಕ್ಳು ಹೊರಗಡೆ ಬರುವಂತಹ ಒಂದು ಪರಿಸ್ಥಿತಿ ಇರಲಿಲ್ಲ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಭೈರಪ್ಪನವರು ವಿವರಿಸಿದ್ದಾರೆ. ನಮ್ಮ ರಾಷ್ಟ್ರೀಯ ಚಿಂತನೆಗೆ ಒತ್ತು ಕೊಟ್ಟಂತಹ ಮಹಾನ್ ಸಾಹಿತಿಗಳು. ಸೊ ಅದು ಮಹಾಭಾರತದ ಒಂದು ಐತಿಹಾಸಿಕ ಘಟನೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಇದ್ದಂಥ ಸಾಮಾಜಿಕ ಪರಿಸ್ಥಿತಿಗಳನ್ನು ವೈಜ್ಞಾನಿಕವಾಗಿಯೂ ಐತಿಹಾಸಿಕವಾಗಿಯೂ ಅದನ್ನು ತೋರಿಸ್ಕೊಡ್ತಾರೆ. ಸೊ ಅಲ್ಲಿರುವಂಥ ಒಂದು ಸಾಮಾಜಿಕ ಸ್ಥಿತಿ ಹೇಗಿತ್ತು, ಪಂಚಾಲಿ ಅಂತ ಯಾಕೆ ಬಂತು ಆ ಟೈಮಲ್ಲಿ ಅನ್ನೋದನ್ನು ಸಹಿತ ಸವಿವರವಾಗಿ ಅವರು ಹೇಳ್ತಾ ಹೋಗ್ತಾರೆ. मैंने देखा वो आत्मविश्वास से भरे हुए कई किसान बेचने के लिए आते हैं, तो इतना बड़ा कहते आपके चार मजबूत संयोगी करता है. 12,000 ರೂಪಾಯಿಗಳನ್ನು ಏನು ನಮ್ಮ ಪ್ರಧಾನಮಂತ್ರಿ ಯೋಜನೆ 2,000 ರೂಪಾಯಿಗಳ ದುಡ್ಡನ್ನು ರೈತರು ಈ ನಮ್ಮ ಸಾವಯವ ಕೃಷಿ ಮತ್ತು ಈ ಒಳ್ಳೆಯ ರೀತಿಯಿಂದ ರೈತರಾದವರು ನಮ್ಮ ಉತ್ತಮ ರೀತಿಯಿಂದ ಬೆಳೆಸಿಕೊಂಡು ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮುಂಬರಬೇಕಂತ ಹೇಳಿ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಈ ರೀತಿಯಿಂದ ಎಲ್ಲ ನಮ್ಮ ರೈತ ಮಹಿಳೆ ಮತ್ತು ರೈತರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ಟಿವಿಕೆಯಿಂದ ಕಲಿಸಿದ್ರು. ಅದೇ ರೀತಿ ರೈತರು ಇಳುವರಿ ಹೇಗೆ ಮಾಡಬೇಕು, ದ್ವಿದಳ ಧಾನ್ಯ ಬಗ್ಗೆ ಹೇಗೆ ಬೆಳವಣಿಗೆ ಮಾಡಬೇಕು, ಅದೇ ರೀತಿ ಕೀಟ ರೋಗ ಬಗ್ಗೆ ನಿವಾರಣೆ ಸಲುವಾಗಿ ಔಷಧೋಪಚಾರ ಹೇಗೆ ಮಾಡಬೇಕಂತ ಹೇಳಿ ನಮಗೆ ರೈತರಿಗೆ ಹಾಗೂ ಕೃಷಿ ಸಖಿಯರಿಗೆ ಕಲಿಸಿದ್ರು. ಇದೇ ರೀತಿ ನಮಗೆ ಚಿಯಾ ಸೀಡ್ಸ್ ಬಗ್ಗೆನೂ ಮಾಹಿತಿ ನೀಡಿದರು. ಚಿಯಾ ಸೀಡ್ಸ್ ಅದರಿಂದ ಇಳುವರಿ ಹೆಚ್ಚಾಗುತ್ತೆ. ನಂದು ಸಾಮ್ರಾ ಊರು ಬೆಳಗಾವಿ ತಾಲೂಕಿಂದ ಬಂದಿರೋ. ಏನೆಲ್ಲ ಬೀಜ ಉಪಚಾರ ಮಾಡಿದರೆ ಹೇಗೆಲ್ಲ ಇಳುವರಿ ಜಾಸ್ತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಯಾಗಿ ಹೇಳಿಕೊಟ್ರು ಎಲ್ಲರೂ. ಮತ್ತು ಈಗ ಇದ್ರ ಉಪಯೋಗ ನೀವು ಮಾಡಿಕೊಂಡು ಜಾಸ್ತಿ ಇಳುವರಿಯನ್ನು ಮಾಡಬೇಕನ್ನೋದು ಬಯಸುತ್ತೆ.